ಮಗು ಇವ್ರನ್ನ ನೋಡಿ ಯಾವಾಗ ಆಗಲ್ಲ ಅಂತ ಹಠ ಮಾಡ್ತೋ ಅವಾಗಲೇ ನಂಗೆ ಅನುಮಾನ ಬಂತು. ಆದರೆ ಅಪ್ಪಯ್ಯ ನೀವೇ ನನ್ನ ಮಾತನ್ನ ಕೇಳಲಿಲ್ಲ. ತಪ್ಪಾಗೋಯ್ತು ಕುಸೆ. ಈ ನನ್ನ ಮಕ್ಕಳು ನಾಟಕದ ಮುಂದೆ ಅವ್ರ ಕಳ್ಳಾಟ ಗೊತ್ತೇ ಆಗಲಿಲ್ಲ. ಏನೋ ತಪ್ಪಾಗೋಯ್ತು ಸರ್. ಗೊತ್ತಾಗ್ದೆ. ಓ ಗೊತ್ತಿಲ್ಲದೆ ನೀವು ಮನೆ ಒಳಗೆ ಬಂದು ಮಗುನ ಕರ್ಕೊಂಡು ಹೋಗಿ ನೋಡಿದ್ರಾ? ಅಲ್ಲ, ಯಾರ್ದೋ ಮಗಿನ ನಿಮ್ದು ಅಂತ ಹೇಳ್ಕೊಳಕ್ ನಾಚಿಕೆ ಆಗಕ್ಕಿಲ್ವಾ? ಅಲ್ಲವ ಇವ್ರು ತಾವೇನು ಮಾತು ಕಳೆ ಪೊಲೀಸ್ಗೊಂದು ಫೋನ್ ಮಾಡಲ, ಅವರೇ ಸರಿ ಇವ್ರಿಗೆ ಬುದ್ಧಿ ಕಲ್ಸಕ್ಕೆ. ನಿಮಗೆ ಕೈ ಮುಗಿತೀನಿ, ಪೊಲೀಸ್ಗೆಲ್ಲ ಫೋನ್ ಮಾಡಬೇಡಿ. ಆಗ್ಲೇ ನಿನ್ ಗಂಡ ನಾವು ಮಗುನ್ ಕದ್ಕೊಂಡ್ ಬಂದಿದ್ದರಿಂದ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನೋ ಚೆನ್ನಾಗಿತ್ತಾ? ಈಗ ಭಯ ಆಗ್ತಿದೆ. ನೀನು ಏನೋ ಇವ್ರ ಜೊತೆ ಮಾತಾಡ್ಕೊಂಡು ಫೋನ್ ಮಾಡ. ಹಾ ಮೇಡಮ್, ನಮ್ಗೇನು ಗೊತ್ತಿಲ್ಲ ಮೇಡಮ್. ಯಾರೋ ಒಬ್ರು ದುಡ್ಡು ಕೊಟ್ಟು ನಿಮ್ ಮನೇಲಿ ಮಾತ್ ಬರ್ದಿರೋ ಮಗು ಇದೆ, ನೀವು ಅಪ್ಪ ಅಮ್ಮನ ತರ ಹೋಗಿ ಆಕ್ಟ್ ಮಾಡಿ ಆ ಮಗುನ್ ಕರ್ಕೊಂಡ್ ಬನ್ನಿ ಅಂತ. ದುಡ್ಡಿಗೋಸ್ಕರ ಈ ಕೆಲಸ ಮಾಡ್ಬಿಟ್ವಿ, ನಮ್ಮನ್ನ ಕ್ಷಮಿಸ್ಬಿಡಿ ಮೇಡಮ್. ಎದೊಳಿ 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 ಯಾಕೆ? ಅಲ್ಲ, ಈ ಸಣ್ಣ ಮಗಿ ಮಕ್ಕಿ ಯಾಕೆ ಇಟ್ಟೊಂದು ಕೋಪ? ನನ್ ತವ ದಿಟ ಹೇಳ್ಬಿಡಿ. ನಿಜ ಮೇಡಮ್, ಒಂದ್ ಹೆಂಗ್ಸ ದುಡ್ಡು ಕೊಟ್ಟು ಈ ತರ ಮಾಡೋದು ಕೇಳಿದ್ಲು. ಹೆಂಗ್ಸ? ಹೂ ಸರ್, ಒಬ್ಬ ಹೆಂಗ್ಸು. ಅವರೇ ನಮ್ಗೆ ಈ ತರ ಮಾಡಕ್ ಹೇಳಿದ್ದು. ಯಾಕಪ್ಪಯ್ಯ? ಅದ್ ಯಾರು ಅಂತ ನಿಮಗ್ ಗೊತ್ತಾ? ಅಲ್ವಾ, ಇಂಥ ಕಚ್ಚಡ ಬುದ್ಧಿ ರಾಜಿಗೆ ಬಿಟ್ಟು ಇನ್ಯಾರಿಗಿರ್ತೈತೆ ಹೇಳು?